ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿಯಲ್ಲಿ ಜ್ಞಾನವೇ ಜೀವನವಾಗಿರುವ ಒಂದು ವಿಶಿಷ್ಟ ಮನೆ ಇದೆ. ಅದೇ ಎಂ ಅಂಕೇಗೌಡ ಅವರ ಪುಸ್ತಕ ಮನೆ. ಇದು ಕೇವಲ ಪುಸ್ತಕಗಳ ಸಂಗ್ರಹವಲ್ಲ, 20 ವರ್ಷಗಳ ಕನಸು, ಪರಿಶ್ರಮ ಮತ್ತು ಸಮರ್ಪಣೆಯಿಂದ ನಿರ್ಮಿತವಾದ ಜ್ಞಾನದ ಲೋಕ. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳು, ಪತ್ರಿಕೆಗಳು ಮತ್ತು ಅಪರೂಪದ ಹಸ್ತಪ್ರತಿಗಳನ್ನು ತನ್ನೊಳಗೆ ಸಂಗ್ರಹಿಸಿಕೊಂಡಿರುವ ಈ ಜ್ಞಾನ ದೇಗುಲಕ್ಕೆ 2026ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪುಸ್ತಕಗಳನ್ನು ಸಂಗ್ರಹಿಸಲು ಪ್ರೇರಣೆ ಏನು? ಈ ಓದಿನ ಪಯಣ ಹೇಗೆ ಆರಂಭವಾಯಿತು ಎನ್ನುವ ಪ್ರಶ್ನೆಗೆ ಉತ್ತರಿಸುತ್ತಾ ಅಂಕೇಗೌಡರು ತಮ್ಮ ಬದುಕಿನ ಕಥೆಯನ್ನು ಹೀಗೆ ಹಂಚಿಕೊಳ್ತಾರೆ. ಸ್ನೇಹಿತರೆ, ಆ ಪುಸ್ತಕಕ್ಕೂ ನನಗೂ ಅದು ಯಾವ ಥರ ನಂಟಿದೆಯೋ ಗೊತ್ತಿಲ್ಲ. ಬಾಲ್ಯದಿಂದಲೇ ಪುಸ್ತಕಗಳನ್ನು ಕಂಡಾಗ ನನಗೆ ಭಾಳ ಖುಷಿಯಾಗೋದು. ಆದರೆ ಆ ಕಾಲದಲ್ಲಿ 1962-63ರಲ್ಲಿ ಶಾಲೆಗಳಲ್ಲಿ ವಿಶೇಷವಾಗಿ ಗ್ರಂಥಾಲಯಗಳೇ ಇರಲಿಲ್ಲ ಸ್ನೇಹಿತರೆ. ಆಗ ನನಗೆ ಒಂದು ಇದಾದ್ದೇನು ಅಂದರೆ, ಒಂದಷ್ಟು ಪುಸ್ತಕಗಳನ್ನು ಓದೋದು, ಅವನ್ನ ಜೋಪಾನ ಮಾಡೋದು, ಅದನ್ನು ತಂದು ಒಂದು ಟ್ರಂಕಲ್ಲಿ ಜೋಪಾನ ಮಾಡಿ ಬಟ್ಟೆ ಹೆಂಗೆ ಜೋಡಿಸ್ಕೊಳ್ತಾರೆ ಹಂಗೆ ಜೋಡಿಸ್ಕೊಂಡು ಅದು ಇಟ್ಕೊಳ್ವೆ. ಈಗ ಅಲ್ಲಿಂದ ಶುರುವಾದ್ದು ನನಗೆ. ನನಗೆ ಅನಂತರ ಏನಾಯಿತು ಅಂದರೆ, ರಾಮಕೃಷ್ಣಾಶ್ರಮದ ಕೆಲವು ಅಪರೂಪದ ಪುಸ್ತಕಗಳು ಇರ್ತಿದ್ದವು, 4 ಆಣೆ 8 ಆಣೆಗೆ. ಆ ರಾಮಕೃಷ್ಣಾಶ್ರಮದ ಪುಸ್ತಕಗಳನ್ನು ನಾವು ತಂದು ಓದಿದಾಗ ಏನೋ ಮನಸ್ಸಿಗೆ ಒಂದು ರೀತಿ ಶಾಂತಿ ಆಯ್ತಿದ್ದು. ಅಲ್ಲಿಂದ ನನ್ನ ಪುಸ್ತಕದ ಒಂದು ಕತೆ ಶುರುವಾಯಿತು. 20 ಲಕ್ಷ ಪುಸ್ತಕಗಳನ್ನು ಸಂಗ್ರಹಿಸೋದು ಅಂದರೆ ಇದು ಸುಲಭದ ಮಾತೇ ಅಲ್ಲ. ಅದರಲ್ಲೂ ಒಬ್ಬ ರೈತನ ಮಗ ಇಷ್ಟು ಪುಸ್ತಕ ಸಂಗ್ರಹಿಸಿದ್ದು ರೋಚಕ. ಈ ಅಪಾರ ಪುಸ್ತಕಗಳು ಎಲ್ಲಿಂದ ಬಂದವು, ಅದಕ್ಕಾಗಿ ಎಷ್ಟು ಹಣ, ಎಷ್ಟು ಪರಿಶ್ರಮ ಅನ್ನೋದು ಅಂದಾಜಿಗೂ ಸಿಗೋದಿಲ್ಲ. ಒಬ್ಬ ಮನುಷ್ಯ 5 ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, 20 ಲಕ್ಷ ಪುಸ್ತಕಗಳನ್ನು ಒಬ್ಬ ಸಾಮಾನ್ಯ ರೈತನ ಮಗ ಕಲೆಕ್ಟ್ ಮಾಡಿದ್ದಾನೆ ಅಂದರೆ ಬಹುಶಃ ನೀವು ಆಶ್ಚರ್ಯಪಡ್ತೀರಿ. ಆದರೆ 20 ಲಕ್ಷಕ್ಕೆ ನೀವು ಕೇಳ್ಬೋದು, ದುಡ್ಡೆಲ್ಲಿಂದ ತಂದ್ರಿ, ಯಾವ್ಯಾವ ಕಡೆಯಿಂದ ಪುಸ್ತಕ ತಂದ್ರಿ, ಹೇಗೆ ತಂದ್ರಿ, ಇದು ಎಲ್ಲ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಗ್ರಂಥಾಲಯವನ್ನು ಕಟ್ಟಲಿಕ್ಕೆ ಮೊಟ್ಟ ಮೊದಲು ನಾನು ನನ್ನ ಸಂಬಳದ 33 ವರ್ಷ ನನ್ನ ಸಂಬಳದ 70 ಭಾಗ ಹಣವನ್ನು ಇದಕ್ಕೆ ಹಾಕಿದ್ದೀನಿ. ಇದು ಏನು ಅಂತ ಅನ್ಬೋದು, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟಕ್ಕೆ ಆಗೋದಿಲ್ಲ, ಮುಗಿಯಲ್ಲ. ಆಗ ನಾನೇನು ಮಾಡ್ತೀನಿ, ನಾನು ಮೈಸೂರಲ್ಲಿ ನನ್ನ ಸಂಪಾದನೆ ಮಾಡಿ ಇಟ್ಟಿದ್ದಂಥ ಒಂದು ಸೈಟು, ಇವತ್ತು ಸಂಕ್ರಾಂತಿ ಸರ್ಕಲು ಹೆಬ್ಬಾಳಲ್ಲಿ ಅದು 60-40 ಸೈಟ್ ಬೆಲೆನೇ ಇವತ್ತು 3.5 ಕೋಟಿ ಆಗುತ್ತೆ. ಅಂಥ ಸೈಟನ್ನು ಮಾರಾಟ ಮಾಡಿದೆ. ಆಮೇಲೆ ಇಷ್ಟಕ್ಕೆ ನಿಲ್ಲಿಲ್ಲ. ನನ್ನ PF ಹಣ, ಬೇರೆ ಬೇರೆ ಕಡೆಯಿಂದ ಬಂದಂಥ ಹಣ, ಆಮೇಲೆ ನಾನು ಒಂದು LIC ಮಾಡಿಸಿ, ಅದನ್ನು ಆ LIC ಅಂತಂದರೆ ಬಹುಶಃ ನೋಡಿ, ಕರ್ನಾಟಕದಲ್ಲಿ ನಾನು 3ನೇ-4ನೇ ಸ್ಥಾನದಲ್ಲಿದ್ದನೇನು ಅಷ್ಟು. ಆಗ ನಾನು 1,000 ರೂಪಾಯಿ ಸಂಬಳ ತಗೊಂಡ್ರೆ ಅದರ 10 ಪಟ್ಟು 10,000 ರೂಪಾಯಿ ಕಮಿಷನ್ ಬರೋದು. ಅದರಲ್ಲಿ ಬಂದಂಥ ಹಣವನ್ನೆಲ್ಲ ಇದಕ್ಕೆ ವಿನಿಯೋಗ ಮಾಡಿದೆ. ಇಷ್ಟಕ್ಕೆ ನಿಲ್ಲಿಲ್ಲ. ನಾನು ರಿಟೈರ್ಡ್ ಆದಾಗ ಬಂದಂಥ ಸುಮಾರು 40 ಲಕ್ಷ ರೂಪಾಯಿಗಳನ್ನು, 40 ಲಕ್ಷ ರೂಪಾಯಿವರೆಗೂ ಹಣವನ್ನು ಇದಕ್ಕೆ ವಿನಿಯೋಗ ಮಾಡಿದ್ದೀನಿ. ಇಷ್ಟಕ್ಕೂ ನಮಗೆ ಸಾಕಾಗಲಿಲ್ಲ. ಈಗ ಅಲ್ಲದೆ ಬೇರೆ ಬೇರೆ ಸೋರ್ಸಲ್ಲಿ ಎಲ್ಲೆಲ್ಲಿ ಹಣ ಬಂತು ಆ ಎಲ್ಲ ಹಣವನ್ನೂ ಬಳಸಿ ನಾನು ಈ ಗ್ರಂಥಾಲಯ ಮಾಡಿದ್ದೀನಿ. ಈ ಗ್ರಂಥಾಲಯವನ್ನು ಮಾಡಲಿಕ್ಕೆ ಬಹುಶಃ ಕರ್ನಾಟಕದ ಎಲ್ಲ ಭಾಗನೂ 37 ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೀನಿ. ಹೋದರೆ 4 ಬ್ಯಾಗು 5 ಬ್ಯಾಗು ಅಲ್ಲಿ ಇಡೀ ಎಂಟೈರ್ ಇರ್ತಕ್ಕಂಥ 150-200 ಮಳಿಗೆಗಳಲ್ಲಿ ಹುಡುಕಿ ತಂದು ಇಲ್ಲಿ ಸಂಗ್ರಹಿಸಿದ್ದೀನಿ. ಈ ಪುಸ್ತಕಗಳಿಗೆ ಒಂದು ನೆಲೆ ಬೇಕು ಅನ್ನೋದನ್ನು ಅರಿತ ಅಂಕೇಗೌಡರು ಈ ಗ್ರಂಥಾಲಯ ಸ್ಥಾಪಿಸೋದಕ್ಕೆ ಸವಿಸಿದ್ದು ಬರೋಬ್ಬರಿ 20 ವರ್ಷಗಳನ್ನು. ಇಲ್ಲಿ ನೀವೇನು ಕಲ್ಪನೆ ಮಾಡ್ಕೊಳ್ತೀವಿ, ಜಗತ್ತಲ್ಲಿ ಯಾವುದು ಶಾಶ್ವತವಾದಂಥ ಪುಸ್ತಕಗಳಿವೆ ಅವೆಲ್ಲ ಇಲ್ಲಿವೆ. ಹಂಗಂದ್ರೆ ಏನು ಅಂದರೆ, ಇಲ್ಲಿ ನೋಡಿ, ನಮ್ಮ ಹಿಂದೂ ಧರ್ಮದ ಪರಮ ಗ್ರಂಥವಾದಂಥ ಭಗವದ್ಗೀತೆ ಇಲ್ಲಿ 2,500 ಭಗವದ್ಗೀತೆ ಇದೆ. ರಾಮಾಯಣ 3,000 ರಾಮಾಯಣ ಇದೆ. ನಿಮಗೆ ವೇದಗಳಿದೆ, ಉಪನಿಷತ್ತಿದೆ, ಪುರಾಣಗಳಿದೆ, ನಿಮಗೆ ಯಾವ್ಯಾವಿದೆ. ಇಲ್ಲಿ ನೋಬೆಲ್ ಪ್ರಶಸ್ತಿ ಪುಸ್ತಕಗಳನ್ನು ನಾನು ಗ್ಯಾಲರಿ ಮಾಡಿ ಇಟ್ಟಿದ್ದೀನಿ. ಕುವೆಂಪು ರಾಷ್ಟ್ರಕವಿ, ಮಹಾನ್ ನಮ್ಮ ಅದೃಷ್ಟ ರಾಷ್ಟ್ರಕವಿ ಕುವೆಂಪು ಬಗ್ಗೆ ಸುಮಾರು 1,500 ಕೃತಿಗಳನ್ನು ಗ್ಯಾಲರಿ ಮಾಡಿ ಇಟ್ಟಿದ್ದೀನಿ. ಅಲ್ಲದೆ ಓದುಗರಿಗೆ ಸುಮಾರು ಇನ್ನೂ 1,000 ಪುಸ್ತಕಗಳನ್ನು ಸಹ ನಾನು ಇಟ್ಟಿದ್ದೀನಿ. ಪುಸ್ತಕಗಳನ್ನು ಸಂಗ್ರಹಿಸೋದ್ರಿಂದ ಹಿಡಿದು ಅದಕ್ಕೆ ಒಂದು ಗ್ರಂಥಾಲಯದ ರೂಪ ಕೊಡೋವರೆಗೂ ಕೈಜೋಡಿಸಿದ ಪ್ರತಿಯೊಬ್ಬರ ಶ್ರಮಕ್ಕೆ ಇಂದು ಪದ್ಮಶ್ರೀ ಪ್ರಶಸ್ತಿ ಗರಿ ಲಭಿಸಿದೆ. ನನ್ನ ಹೆಂಡತಿ, ನನ್ನ ಮಗ, ನಾವು 3 ಜನ. ಈ 3 ಜನ ನಾವು ಇದನ್ನು ಹಗಲು ರಾತ್ರಿ ಎಂದೇನೆ ನಾವು ಇದನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ವಿ. ಈಗ ಅಲ್ಲದೆ ನನ್ನ ಆತ್ಮೀಯರಾದ ಸ್ನೇಹಿತರುಗಳಿರ್ತಾರೆ. ಅವರು ಧನಂಜಯರು ಇರ್ಬೋದು, ಆಮೇಲೆ ನಮ್ಮ ಬೆಟ್ಸ್ವಾಮಿ ಅಂತ ಮೈಸೂರವರು, ಅವರೆಲ್ಲ ನೆರವು ಮಾಡಿದ್ದಾರೆ. ಆಮೇಲೆ ನಮ್ಮ ಈಗ ಇನ್ನೊಂದು ವಿಶೇಷತೆ ಅಂತಂದರೆ, ತಿಪಟೂರಿಂದ ನಮ್ಮ ಒಬ್ಬರು ಸ್ನೇಹಿತರು ಮಾಸ್ಟ್ರು
ರಾಜೀನಾಮೆನೇ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಸರ್ವಿಸ್ ಮಾಡ್ತೀನಿ ಅಂತ. ನಾನು ಮಾಡಲೇಬೇಕು ಇಂಥ ಒಂದು ಗ್ರಂಥಾಲಯನ ಮುಂದೆ ಪೀಳಿಗೆಗೆ ಉಳಿಸೋಣ ಅಂತ ಅವರು ಬಸವಣ್ಣ ಅಂತ ಅವರು ಬಂದು ಭಾಳ ಹಗಲು ರಾತ್ರಿ ಅವರೆಲ್ಲ ಹೋರಾಟ ಮಾಡ್ತಾವ್ರೆ. ಹೀಗೆ ಹೇಳ್ಕೋದ್ರೆ ಸುಮಾರು ಜನ ನನ್ನ ಸ್ನೇಹಿತರುಗಳು ಈ ಗ್ರಂಥಾಲಯವನ್ನು ನಡೆಸಲಿಕ್ಕೆ, ಇದನ್ನು ಈ ಲೆವೆಲ್ಗೆ ತರಲಿಕ್ಕೆ ಅವರುಗಳೆಲ್ಲ ಸಹಕಾರ ಸೇರಿದೆ. ಅಲ್ಲದೆ ಇದೆಲ್ಲ ಮಾಡಬೇಕಾದ್ರೆ ಮೊಟ್ಟ ಮೊದಲು ಹಣಕಾಸಿನ ನೆರವನ್ನು ನೆನ್ಕೊಂಡ್ರೆ ನಿಜವಾಗ್ಲೂ ಮೈ ನವಿರು ಹೇಳ್ತದೆ. ಮೊಟ್ಟ ಮೊದಲು ಬಂದಂಥ ಸದಾನಂದ ಗೌಡರು ಆವತ್ತಿನ ಚೀಫ್ ಮಿನಿಸ್ಟ್ರು 50 ಲಕ್ಷ ರೂಪಾಯಿಗಳನ್ನು ಬಡ್ಜೆಟ್ಗೆ ಇಟ್ಟು ಅಲ್ಲಿ ನನಗೆ ಹಣವನ್ನು ಕೊಡಿಸ್ತಾರೆ. ಆವತ್ತಿನ ಕಾಲಕ್ಕೆ 50 ಲಕ್ಷ ರೂಪಾಯಿ ನಿಜಕ್ಕೂ ನನಗೆ ಭಾಳ ಅಮೂಲ್ಯವಾದ ಅಮೌಂಟು. ಇದಕ್ಕೆ ಇನ್ನೂ ಹಿಂದೆ ಹೋಗಿ ಕಟ್ಟಡಕ್ಕೆ ನೆರವಾದಂಥ ನಮಗೆ ಈ ಮಹಾನ್ ಚೇತನ ಹರಿಕೋಡೆ ಬೇರೆಯವರು ದೃಷ್ಟಿಯಲ್ಲಿ ಅವ್ರು ಏನಾರಾಗಿರೋದು, ನನಗೆ ಅವರು ಈ ಗ್ರಂಥಾಲಯಕ್ಕೆ ನನಗೆ ಒಂದು ಆಶ್ರಯವನ್ನು ನೀಡಿ ಈ ಪುಸ್ತಕಗಳು 20 ಲಕ್ಷ ಪುಸ್ತಕಗಳಿಗೆ ಒಂದು ಆಶ್ರಯವನ್ನು ಕೊಟ್ಟರಲ್ಲ, ಆ ಹರಿಕೋಡೆಯವ್ರನ್ನ ನಾವು ಎಂದೂ ಯಾವಾಗಲೂ ನಾವು ಮರೆಯುವಾಗೇ ಇಲ್ಲ. ಆ ಹರಿ ಅನ್ನೋ ರೂಪದಲ್ಲೇ ಬಂದರು ಏನೋ ಇಲ್ಲೇ ನಿಂತು ಆಗಲು ವಾರದಲ್ಲಿ 3 ದಿನ ಬೆಂಗಳೂರಿಂದ ಬಂದು ಈ ಗ್ರಂಥಾಲಯವನ್ನು ಆವತ್ತೇ 1 ಕೋಟಿ ಖರ್ಚು ಮಾಡಿ 25 ವರ್ಷದಲ್ಲೇ ಗ್ರಂಥಾಲಯವನ್ನು ನಿರ್ಮಿಸಿಕೊಟ್ಟು ಹೋದಂಥ ಮಹಾನುಭಾವರು. ಅವರ ದೊಡ್ಡಸ್ತಿಗೆ ಏನಿದೆ ಅಂದರೆ, ನನ್ನ ಹೆಸರು ಬರಬಾರ್ದು ಸಹ ನೀವು ಮಾಡಿರೋ ಕೆಲಸಕ್ಕೆ ಅಂತ ಹೇಳ್ತಾರೆ. ನೋಡಿ ಎಂತೆಂಥ ದಾನಿಗಳಿರ್ತಾರೆ, ಅಂಥವನ್ನೆಲ್ಲ ನಾವು ಮರೆಯುವಾಗೇ ಇಲ್ಲ. ಆಮೇಲೆ ಕುಮಾರಸ್ವಾಮಿಯವರಂತೂ ನಾವು ಮರೆಯುವಾಗಿಲ್ಲ. ಅದೊಂದೇ ಕಟ್ಟಡದಲ್ಲಿ ಪೇಚಾಡ್ತಾ ಇದ್ದೋ ಆಗ ನಮ್ಮ ಪುಟ್ಟರಾಜವರು ಬಂದು ತಗೊಂಡೋಗಿ ಇವ್ರ ಹತ್ರ ಕುಮಾರಸ್ವಾಮಿಯವ್ರ ಹತ್ರ ಇದು ಮಾಡಿದಾಗ ಅವ್ರು ಹೇಳಿದ್ರು, ಅಂಕೇಗೌಡರಿಗೆ ನಾವು ಹೆಲ್ಪ್ ಮಾಡದೆ ಹೋದರೆ ಅನ್ಯಾಯ ಆಯ್ತದೆ ಅಂತೇಳಿ ಆವತ್ತಿನ ದಿವಸ, ಈಗಾಗಲೇ ಸುಮಾರು 2019 ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ 1 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ರೆ ಅರ್ಧ ದುಡ್ಡು ಸಂಸ್ಥೆಗೆ ನೇಮಿಸಿದರೆ ಬೇರೆ ಥರದಲ್ಲಿ ಹೊರಟೋಗೋದು. ನನ್ನ ಅಕೌಂಟ್ಗೆ ಹಾಕಿ ಇದನ್ನು ಕಟ್ಟಿ ಚೆನ್ನಾಗಿ ಕಟ್ತಾರೆ ಅಂತ ಅಲ್ಲಿ ಅಧಿಕಾರಿಗಳಿಗೆ ಹೇಳಿ, ಈ ದುಡ್ಡು ಫೋಲಾಗಲ್ಲ ಮಾಡಿಸಿ ನಾವು ಹೋಗೋಗಿ ನೋಡ್ಕೊಳ್ಳೋಣ ಅಂತೇಳಿ ಈಗ 2019 1 ಕೋಟಿ ರೂಪಾಯಿ ಹಣವನ್ನು ಕೊಟ್ಟರು. ಆ ಹಣವನ್ನು ತಗೊಂಡು ಇನ್ನೊಂದು ನಾನು ಬಿಲ್ಡಿಂಗ್ ಮಾಡಿ ಅದ್ರ ತುಂಬ ಈಗೆಲ್ಲ ಪುಸ್ತಕಗಳಿದೆ, ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ. ಇದು ಹಿಂಭಾಗದಲ್ಲಿ ಸಂಸ್ಕೃತಿ ಇಲಾಖೆಯಲ್ಲಿ ಆಗ ರಾಮಕೃಷ್ಣ ಅಂತ ಇದ್ದಂಥ ಮಹಾನುಭಾವರು ಆ ಒಂದು 20 ಲಕ್ಷ ಕೊಟ್ಟು ಆ ಹಿಂದ್ಗಡೆ ಒಂದು ಬಿಲ್ಡಿಂಗ್ ಮಾಡಿದೆ. ಹೀಗೆ ಎಲ್ಲರ ಸಹಕಾರ ನೆರವು ಎಲ್ಲವನ್ನೂ ನಾನು ಪಡ್ಕೊಂಡು ಈ ಗ್ರಂಥಾಲಯವನ್ನು ಇವತ್ತು ಜಗತ್ತು ನೋಡಬೇಕಾದಂಥ ಒಂದು ಸನ್ನಿವೇಶಕ್ಕೆ ತಂದಿಟ್ಟಿದ್ದೀನಿ. ಈ ಒಂದು ಗ್ರಂಥಾಲಯವನ್ನು ಈ ಲೆವೆಲ್ಗೆ ತರಬೇಕಾದ್ರೆ ತಂದದ್ದನ್ನು ಗಮನಿಸಿದಂಥ ನಮ್ಮ ಕೇಂದ್ರ ಸರ್ಕಾರ ಹಾಗೂ ಮಾನ್ಯ ಗೌರವಾನ್ವಿತ ನಮ್ಮ ಮೋದಿಜಿಯವರು ನಿಜವಾಗಲೂ ಪದ್ಮಶ್ರೀ ಅವಾರ್ಡನ್ನು ಕೊಟ್ಟಿದ್ದಾರೆ. ನಾನು ಮನಸ್ಸಿನಲ್ಲೂ ನಂಬುದನಲ್ಲ, ಆದರೆ ನಾನು ಯಾವ ಕಾರಣದಿಂದಲೂ ನಾನು ಅದರ ಹಿಂದೆ ಓದೋನಲ್ಲ. ಅವರು ಗುರುತಿಸಿ ಕೊಟ್ಟಿದ್ದಾರೆ. ಅವರಿಗೆ ನಿಜವಾಗಲೂ ಈ ಸಂದರ್ಭದಲ್ಲಿ ನಾನು ಅವರಿಗೆ ಒಂದು ನಮಸ್ಕಾರವನ್ನು ಹೇಳ್ತೀನಿ. ಈ ಗ್ರಂಥಾಲಯದಲ್ಲಿರುವ ಅಪಾರ ಪುಸ್ತಕಗಳಿಗೆ ಈ ಜಾಗ ತುಂಬಾ ಚಿಕ್ಕದು. ಅದಕ್ಕಾಗಿಯೇ ಇನ್ನೂ ದೊಡ್ಡ ಮಟ್ಟದಲ್ಲಿ ಗ್ರಂಥಾಲಯವನ್ನು ವಿಸ್ತರಿಸಿ ಜ್ಞಾನಕ್ಕೆ ವಿಶಾಲ ನೆಲೆ ಕಲ್ಪಿಸಬೇಕು ಅನ್ನೋದು ಅಂಕೇಗೌಡರ ದೊಡ್ಡ ಕನಸು. ಈ 20 ಲಕ್ಷ ಪುಸ್ತಕಗಳಲ್ಲಿ ನೇರವಾಗಿ ನನಗೀಗ ಒಂದು 4-5 ಲಕ್ಷ ಪುಸ್ತಕಗಳನ್ನು ಮಾತ್ರ ನಾನು ಅದನ್ನು ಆಲ್ಮೇರದಲ್ಲಿ ಇಟ್ಟು ಅದನ್ನು ಇದು ಮಾಡಿದ್ದೀನಿ. ಉಳಿದಂಥ 15 ಲಕ್ಷ ಪುಸ್ತಕಗಳು ಇನ್ನೂ ಎಲ್ಲ ಕಡೆ ಹಂಡಿವೆ. ಏನು ಅದು ಚೀಲದಲ್ಲಿರ್ಬೋದು, ಮಧ್ಯೆ ಅಲ್ಲಿ ನೆಲದ ಮೇಲೆ ಇದೆ. ಆಮೇಲೆ ಹೊರಭಾಗದಲ್ಲಿ ಎಲ್ಲ ಚೀಲದಲ್ಲಿ ಕಟ್ಟಿಟ್ಟಿದೆ. ಇದು ಆರ್ಡಿನರಿ ಪುಸ್ತಕ ಅಲ್ಲ, ಎಲ್ಲ ಆಯ್ದು ತಂದಿರತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಕೃತಿಗಳು ಆಗಿವೆ. ಇದು ಈಗಿನ ಇದರಲ್ಲಿ ಮಳೆ ಗಾಳಿ ಎಲ್ಲಕ್ಕೂ ಇದಾಗಿ ಯಾವತ್ತೂ ಇದು ನಾಶ ಆಯ್ತದೋ ಅನ್ನೋ ಒಂದು ಭಯ ನನ್ನ ಆವರಿಸಿದೆ. ಸ್ನೇಹಿತರೆ, ಇದಕ್ಕೆಲ್ಲಕ್ಕೂ ಮುಖ್ಯವಾಗಿ ಕಾರಣ ಅಂದರೆ ಈಗ ಆಲ್ರೆಡಿ ನನಗೆ 200 ಆಲ್ಮೇರೆಗಳಿದೆ. ಅಷ್ಟು ತುಂಬಿದೆ. ಅಷ್ಟು ತುಂಬುದು ನಾನು 5 ಲಕ್ಷದ ಮೇಲೆ ನನ್ನ ಪುಸ್ತಕ ರೀಚ್ ಆಗೋಕ್ಕಿಲ್ಲ. ಇದು ಉಳಿಬೇಕು ಅಂದರೆ ಸರ್ಕಾರ, ಘನ ಸರ್ಕಾರ, ಅದು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಈ ಕಡೆ ಗಮನ ಹರಿಸಿ ನನಗೆ ಒಂದು 10 ಎಕರೆ ಭೂಮಿ ಬೇಕಾಗುತ್ತೆ. 10 ಎಕರೆ ಭೂಮಿಗೆ ಸುಮಾರು 100 ಕೋಟಿ ರೂಪಾಯಿ ಆಯ್ತದೆ. ಏನೇ ಇವ್ರು ಹಿಂಗೆ ಹೇಳ್ತಾರೆ ಅಂತಲ್ಲ, ಒಂದು ತಂಡ ಮಾಡಿ ಅವರೇ ಬಂದು ವೀಕ್ಷಿಸಲಿ. ಹಾಗಾಗಿ ಈ ಗ್ರಂಥಾಲಯವನ್ನೇನಾದ್ರು ನಾವು ಉಳಿಸ್ಕೊಂಡ್ರೆ ಮುಂದಿನ ತಲೆಮಾರಿನ ಒಂದು ಮಕ್ಕಳಿಗೆ ಇದನ್ನು ನಾವೊಂದು ಜ್ಞಾನದ ದಾರಿ ಎರೆದು ಹೋಗ್ಬೋದು. ಅದಾಗಬೇಕು ಅಂದರೆ ಈ ಸರ್ಕಾರ ಕಣ್ಣು ತೆರೆದು ಇದನ್ನು ಉಳಿಸ್ಕೊಳ್ಳೋ ದಿಕ್ಕನಂತ ಮಾಡಿದಾಗ ಅನುಕೂಲ ಆಗುತ್ತೆ. ಒಟ್ನಲ್ಲಿ ಪುಸ್ತಕವೇ ನನ್ನ ಗುರು, ಪುಸ್ತಕವೇ ನನ್ನ ಬದುಕು ಎನ್ನುವ ಅಚಲ ನಂಬಿಕೆಯಿಂದ ಆರಂಭವಾದ ಈ ಪಯಣ ಹಳ್ಳಿಯ ಸರಳ ಮನೆಯಿಂದ ಗ್ರಂಥಾಲಯದವರೆಗೂ ವಿಸ್ತರಿಸಿದೆ. ಈ ಗ್ರಂಥಾಲಯ ಇನ್ನಷ್ಟು ಬೆಳೆಯಲಿ, ಇಲ್ಲಿ ಇರುವ ಅಪಾರ ಪುಸ್ತಕಗಳಿಗೆ ಯೋಗ್ಯವಾದ ನೆಲೆ ಸಿಕ್ಕಲಿ ಮತ್ತು ಓದುಗರ ಸಂಖ್ಯೆ ಕೂಡ ಹೆಚ್ಚಾಗಲಿ ಅನ್ನೋದೇ ನಮ್ಮ ಆಶಯ.